ಜೈ ಶ್ರೀರಾಮ್. ಎಲ್ರಿಗೂ ಥ್ಯಾಂಕ್ಸ್. ಹಲೋ ಹಲೋ ಹಲೋ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಮುಹೂರ್ತ ಮತ್ತೆ ಪೋಸ್ಟರ್ ಎರಡು ಒಟ್ಟಿಗೆ ಇಟ್ಕೊಂಡಿದ್ವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇವತ್ತು ಅವ್ರಿಗೆ ತುಂಬ ಕುರೇಶಿಸ್ ಅವರಿಗೆ ಆ್ಯಂಡ್ ಧ್ರುವ ಅವನು ಅವನ ಜರ್ನಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದ ಸೊ ಈಗ ಇಲ್ಲಿ ಬಂದು ವಿಶ್ ಮಾಡಿ ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಯೋಗಿ ಅವರ ಒಂದು ವಿಷನ್ ಇದೆ ಅನ್ಸುತ್ತೆ. ನಾನು ಆಲ್ಸೋ ಡೆಡಿಕೇಟೆಡ್ ಟು ಬೈಕ್ ಲವರ್ಸ್ ಅಂತ ಕೂಡ ಇದೆ. ಸೊ ಎಲ್ರಿಗೂ ಈ ಸಿನಿಮಾ ಸಾಕಷ್ಟು ವಿಷಯಗಳನ್ನ ಹೇಳಕ್ ಹೊರಟಿದ್ದೀವಿ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ 2 ವರ್ಷ ದೊಡ್ಡದಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಆ್ಯಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಂಗಾಗಿ ಆಯಿತು. ಏನೇ ಮಿಸ್ಟೇಕ್ಸ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ಈ ಸಿನಿಮಾ ಹೇಳಕ್ ಹೊರಟೆ. ಸಪೋರ್ಟಿವ್ ಆಗಿ ಸಾಜಿದ್ ಕುರೇಶಿ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಕಾಂಕ್ಷ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ. ಆ್ಯಂಡ್ ವೆಲ್ಕಮ್ ಆಕಾಂಕ್ಷ. ಪ್ರೊಡ್ಯೂಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಸಂಕೇತ್ ಈಗಾಗಲೇ ತುಂಬ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆ್ಯಕ್ಚುಲಿ ನಾನು ಅವನು ಹಳೆ ಪರಿಚಯನೇ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ರು ಮಾಡ್ತಿರೋದು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ನ ಕೊಟ್ಟಿದ್ರು ಈ ಮುಂಚೆ ಮಾದೇವ ಸಿನಿಮಾದಲ್ಲಿ. ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಬಾಟಲ್ ಕೈಗೆ ಸಿಗುತ್ತೋ ಎಲ್ಲ ತಗೊಂಡಲ್ಲಿ ಹಾಕೊಂಡ್ವಿ ಸರ್ ಅವತ್ತು. ಜಸ್ಟ್ ಬಿಕಾಸ್ ಅವನಲ್ಲಿ ತುಂಬಾ ನೋವಿದೆ ಅನ್ನೋದನ್ನ ಒಂದು ಕನ್ವೆ ಮಾಡ್ಬೇಕಿತ್ತು ನಾವು ಈ ಒಂದು ಪೋಸ್ಟರ್ ಮುಖಾಂತರ. ಸೊ ಹಾಗಾಗಿ ಅದಾಯ್ತು. ಆ್ಯಂಡ್ ಫಾರ್ ಎವರ್ ಯಾವುದೇ ಒಂದು ವಸ್ತುನಾಗ್ಲಿ ಅಥವಾ ಯಾವುದೇ ಒಂದು ವ್ಯಕ್ತಿನಾಗ್ಲಿ ನಾವು ತುಂಬಾ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೀವಿ. ಸೊ ಅದೊಂದು ಸೈನ್ ಅದಕ್ಕೋಸ್ಕರ ಸರ್. ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್ ಎಲ್ಲಾದ್ರಲ್ಲೂ ಅಂದ್ರೆ ಮಿಕ್ಸ್ಡ್ ಎಮೋಷನ್ಸ್ ಆ ಥರದ್ದು ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆ ಥರ ಇರ್ತಾರೆ ಅಂತ. ಬಟ್ ಬೈಕ್ ತಗೊಂಡು ಆಚೆ ಬಂದಾಗ ನೋಡಿದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರನೂ ಇರ್ಬೋದಲ್ಲ ಅಂತ. ಯಾಕಂದ್ರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ಥರದ್ದು ವಿಷಯ ನಾವು ಹೇಳಕ್ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗುತ್ತೆ ಅದು ಎಲ್ಲರಿಗೂ ಬಿಟ್ಟಿರೋದು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಈಗಲೇ ಹೇಳ್ಬಿಟ್ರಪ್ಪ. ಹೌದು, ಎಷ್ಟು ಪೈನ್ ಇದೆ ಅಂದ್ರೆ ಮೈಕ್ ಅವಾಗ ಹೋಗ್ತಿದ್ದೆ ಗೊತ್ತಾ, ಅಷ್ಟು ಪೈನ್ ಇದೆ ಇಲ್ಲಿ. ನಾವೇನೋ ವಿಷಯ ಹೇಳ್ಬೇಕು ಅಂತ ರಿಸೀವರ್ ಹತ್ರ ಇಡ್ರಲ್ಲ ಯಾರು ಫಾರ್ ಎವರ್ ಪ್ರಾಬ್ಲಮ್ ಇವಾಗ. ಮಾಡಬೇಡಿ ಅಂತಾನೆ ಮೇಡಮ್ ಹೇಳೋದು. ಬರೋದೇನೋ ಒಂದು ಅವಸ್ಥೆ ಮಾಡಬೇಡಿ ಅಂತ ಹೇಳ್ತೀವಿ. ಬಟ್ ಸಿನಿಮಾ ತೋರ್ಸಕ್ಕಲ್ಲ, ಏನಾದ್ರು ನಾವು ತೋರ್ಸಿಲ್ಲ ಅಂದ್ರೆ ಆಗಲ್ವಲ್ಲ. ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಒಂದು ಥ್ರೂ ಔಟ್ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಅಂದ್ರೆ ತುಂಬಾ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗ್ಲಿ ಅಥವಾ ವಸ್ತು ಆಗ್ಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ. ಅದೇ ಒಬ್ಬೊಬ್ಬರದ್ದು ಒಂದೊಂಥರ ಇರುತ್ತೆ. ಕೆಲವರು ಅವ್ರ ಪಾಡು ಒಬ್ಬರೆಲ್ಲ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬಾ ಆಪ್ತವಾಗಿರೋರ ಜೊತೆ ಆಚೆ ಇರ್ತಾರೆ. ಸೊ ಆ ಥರ ಡೈರೆಕ್ಟರ್ ಕೇಳೋದು, ಆ ಡಿಪಾರ್ಟ್ಮೆಂಟ್ ಅವ್ರವ್ರೆಲ್ಲ ಕೇಳಿದ್ರೆ ಗೊತ್ತಾಗತ್ತೆ. ಇರುತ್ತೆ ಅದೆಲ್ಲ, ಇನ್ನ ಬರ್ತಾ ಬರ್ತಾ ಗೊತ್ತಾಗತ್ತೆ. ಸೊ ಒಟ್ಟಿಗೆ ಮುಹೂರ್ತದಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಯಾಕ ಡೌಟ್ ಇವಾಗ
ಇದೆ, ತುಂಬಾ ವ್ಯತ್ಯಾಸ ಇದೆ. ಬರುತ್ತೆ, ಅದು ಲುಕ್ ಬರುತ್ತೆ, ಆ ಥರದ್ದು ಇರುತ್ತೆ ಅಂತ ಸಾಕಷ್ಟು ಲುಕ್ಗಳನ್ನು ನೋಡ್ಬೋದು ಈ ಸಿನಿಮಾದಲ್ಲಿ. ಇನ್ನೂ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ, ಸೊ ಅದು ಆಗತ್ತೆ ಹೇಳ್ತಾರೆ. ಅವ್ರು ಹೇಳಿದ್ರೆ ಅದು ತುಂಬಾ ಒಳ್ಳೆಯದು. ಸರ್ ಇರುತ್ತೆ ಸರ್, ಬೈಕ್ ಅಂತ ಅಂದ್ಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗು ಇರುತ್ತೆ. ತುಂಬಾ ಹತ್ರ ಆಗತ್ತೆ ಸರ್ ಇದು ಸಿನಿಮಾ ನೋಡಿದಾಗ, ಇಷ್ಟಪಡ್ತೀರಾ. ಸೊ ಆ ಒಂದು ಬಿಲೀಫ್ ತುಂಬಾ ಇದೆ ನಮಗೆ. ಇದನ್ನ ಇವಾಗಲೇ ಹೇಳೋದಕ್ಕಾಗಲ್ಲ, ನಾವು ಎಕ್ಸ್ಪ್ರೆಸ್ ಮಾಡೋ ವಿಷಯಗಳನ್ನ ಇವಾಗ ಹೇಳ್ಬಿಟ್ರೆ ಅದಷ್ಟಾಗಲ್ಲ. ಕೆಲವು ವಿಷುವಲಿನೂ ನಾವು ತೋರಿಸ್ಬೇಕಾಗತ್ತೆ. ಸೊ ವಿಷುವಲಿ ಬಂದಾಗ ಎಲ್ರಿಗೂ ಅದು ಕನೆಕ್ಟ್ ಆಗುತ್ತೆ. ಆ ಥರ ಕುಡ್ಕ ಯಾರು ಬೇಕಾದ್ರೂ ಆಗ್ಬೋದಲ್ಲ, ಓದ್ದವನೇ ಅಂತಲ್ಲ. ಸೊ ಅದು ಏನು ಮಾಡಕ್ಕಾಗಲ್ಲ, ಅದು ಯಾರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದ್ರೂ ತೆಗ್ಬೋದು. ಅವ್ರಿಗೆ ಬಿಟ್ಟಿದ್ದು, ಬೇಡ ಅಂದ್ರೆ ಬಿಸಾಕ್ತಾರೆ, ಇಲ್ಲಾಂದ್ರೆ ಸೇರ್ತಾರೆ, ಮಾಡ್ತಾರೆ. ಆ ಥರ ಬೈಕ್ ಇಷ್ಟ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ನಾನು. ಅದನ್ನ ಕೇಳ್ಬೇಡಿ ಆಮೇಲೆ. ಇಷ್ಟೊಂದೆಲ್ಲ ಫೀಲಿಂಗ್ ಹೋಗಿಲ್ಲ ಲೈಫಲ್ಲಿ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ, ಪಟ್ಟಿದೆಲ್ಲ ನನಗೆ ಸಿಕ್ಕಿದೆ. ಸೊ ನನ್ನ ಆ ಥರದ್ದು ಯಾವುದು ಫೀಲಿಂಗ್ ಕಿತ್ತು. ನನ್ನ ಹತ್ರ ಒಂದು ಸೂಪರ್ ಬೈಕ್, ಅಂಡ್ ಅದಕ್ಕೇನೆ ನನಗೆ ಇದು ಕನೆಕ್ಟ್ ಆಗಿದ್ದು ಸಿನಿಮಾ. ಅದು ಕೊಟ್ಬಿಟ್ಟೆ, ಅಂಕಲ್ ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಆ ಬೈಕ್ನು ಕೊಟ್ಬಿಟ್ಟೆ ಅವ್ರನ್ನ. ಹೌದು. ಮತ್ತೆ ಜ್ಞಾಪಿಸ್ತಾ ಇದ್ದೀರಾ ನೀವು ನೋಡಿ, ನಮ್ಮಮ್ಮ ಕಪಾಳಿ ಕೊಡ್ದಿದ್ದೆಲ್ಲ ಜ್ಞಾಪಿಸ್ತಾ ಇದ್ದೀರಾ. ಸರಿ ಆಯ್ತು, ಥ್ಯಾಂಕ್ ಯು. ಸೊ ಈ ಥರದ್ದೇ ಮೆಮೊರೀಸ್ ಅಲ್ಲ ಸರ್. ಆಯಬೂಜ ಬೇಕು, ಆಯಬೂಜ ನಮಗೆ ಲವ್ ಆಕ್ಷನ್ ಅದು ಇರುತ್ತೆ. ಇನ್ನೊಂದು ವಿಷಯ, ಅದನ್ನ ನೆಕ್ಸ್ಟ್ ಮೀಟಲ್ಲಿ ನಾವು ಅದನ್ನು ಹೇಳ್ತೀವಿ ನಿಮಗೆ. ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಶುರು. ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಕಾಲ್ ಶೀಟ್ ಇದೆ. ಸೊ ನಾಳೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಇಡೀ ದಿನ ಇರ್ತೀವಿ. All my best wishes to Yogesh. Both are Yogesh, actor and director, and introduction of Akash. And all my best wishes to my friend producer Krishna. Yeah. So this is subject. I heard it, and it will be the blockbuster for Yogesh. And every actor deserves a good story. I think this is the brilliant story to make a good film, and this will be a good film. And today I came to see what is the launch. The launch was very great, and the posters, first look posters, is very good. So all my best wishes to all the team of Forever. Thanks a lot. Thank you, Yogesh, for inviting me. Thank you, Krishna. ನೀವು ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತ ಕೇಳ್ತಾರೆ? Canada. Yeah. After Nagarao, did any move. I have to work with Yogesh after this film. So we will plan soon, and we will inform you all. ಧನ್ಯವಾದಗಳು. ಸುಮಾರು ವರ್ಷಗಳಿಂದ ನಾವು ಲಾಸ್ಟ್ ಮಾಡಿದ ಮೂವಿಯಲ್ಲಿ ಮಾಡಿ ಸಪೋರ್ಟ್ ಇವತ್ತು ಕನ್ನಡ ಇಂಡಸ್ಟ್ರಿ ಮರೆಯಲ್ಲ. ನಾಗರಾವ್ ಫಿಲ್ಮ್. ಹಲೋ. ಸೊ ಇದು ಬಂದು ಮೊದಲನೇದಾಗಿ ಒಂದು ವಿಷಯ ಹೇಳ್ತೀನಿ ಅಂದರೆ, ನಾನು ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸೊ ಇದು ಸುಮಾರು ಒಂದು 3 years ಇಂದ ನಾನು ಪ್ಲಾನ್ ಮಾಡಿ ಸ್ಟೋರಿ ಇದು. ಈ ಕಂಪ್ಲೀಟ್ ಕಥೆನ ನಾನು ಬರೆದಿರೋದು ಫ್ಲೈಟಲ್ಲೇ. ಎವ್ರಿ ಟ್ರಾವೆಲಿಂಗಲ್ಲಿ ಟೂ ಸೀನ್ಸ್ ಹೋಗ್ತಾ ಇರ್ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಮೊಬೈಲಲ್ಲಿ. ಸೊ ಸುಮಾರು 3 years ಇಂದ ಕಂಪ್ಲೀಟ್ ಮಾಡ್ಕೊಂಡು ಆ 3 years ಯೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ. ಎವ್ರಿ ಬರ್ಡೇ ಡಿಸ್ಕಷನ್ ಮಾಡ್ತಿದ್ವಿ, ಈ ವರ್ಷ ಮಾಡೋಣ ಅಂತ. ಇದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವರು, ನಾವು ಇದೇ 3 ವರ್ಷದಿಂದ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ವಿ. ಈ ಟ್ರಾವೆಲ್ ಮಾಡ್ತಾ ಫೈನಲಿ ಈ ಕತೆ ಮಾಡ್ಬೇಕು ಇವತ್ತು ಇಲ್ಲಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಮತ್ತು ಧ್ರುವ ಸರ್ ಬಂದಿದ್ರು, ಮತ್ತೆ ನಮ್ಮ ಗುರುಗಳಾದ ಸಂಜೀವ್ ಸುರೇಶ್ ಸರ್ ಬಂದಿದ್ರು. ಸೊ ಎಲ್ರಿಗೂ ಧನ್ಯವಾದಗಳು. ಸಬ್ ಟೈಟಲ್ ನೋಡಿ, ಸಬ್ ಟೈಟಲ್ ಏನಿದೆ, ಯುಗ ಮರ್ಯಾದ ಪ್ರೇಮ ಕಥೆಯನ್ನು ಕೊಟ್ಟಿದ್ದೀನಿ, ಹೇಳ್ತೀನಿ. ಸರ್
ಸುಮಾರು ಸಿಕ್ತು, ಬಟ್ ಅದಕ್ಕೆ ಎಷ್ಟು ಚೆನ್ನಾಗಿ ಆಪ್ಟ್ ಆಗ್ತಿದೆ ಅಂತ ಮಾಡಿದ್ದು. ಅದು ನಿಮ್ಮ ಪಿಕ್ಚರ್ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇವತ್ತು ಯೋಗಿ ಅವ್ರು ಬಂದು 50 ಫಿಲಿಮ್ಸ್ ಆಗಿದೆ. ಈಗ ನೆಕ್ಸ್ಟ್ 51 ಫಿಲಿಮ್ಸ್ ಏನಿದೆ ಅದನ್ನೆಲ್ಲ ನೀವು ಪಿಕ್ಚರ್ ಮಾಡಿಕೊಡ್ತೀನಿ, ಅದು ಪ್ರಾಮಿಸ್. Sir, to the camera. ಓಕೆ ಮೇಡಮ್, ಓಕೆ ಸರ್. ನನ್ನ ಕಲ್ಪನೆ, ನನಗೆ ಫೀಲ್ ಆಗಿದೆ, ನನಗೆ ಕಲ್ಪನೆ ಆಯಿತು ಈ ಥರ ಮಾಡೋಣ ಅಂತ ಟ್ರೈ ಮಾಡ್ತಾರೆ ಸುಮಾರು ಸ್ಟೋರಿಗಳನ್ನ. ಸೊ ಯಾವ್ಯಾವ ಸ್ಟೋರಿ ಎಲ್ಲ ಮಾಡಿದೆ, ಬಟ್ ಯಾವಾಗ ನಮಗೆ ಹೊಸತನ ಬೇಕು ಅನಿಸ್ತು, ಇದಕ್ಕಿಂತ ಹೊಸತನ ಇಲ್ಲ ಅನ್ನೋ ಫೀಲ್ ನನಗೆ ಬಂದು ಇದನ್ನು ಮಾಡ್ತೀನಿ. ಅದು ಆಮೇಲೆ ಹೇಳಿ ಅಪ್ಡೇಟ್ ಕೊಡ್ತೀನಿ, ಇವಾಗ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸುಮಾರು ವಿಷಯಗಳಿದೆ, ಅದು ಬಿಟ್ಕೊಳಕ್ಕಲ್ಲ. ನೆಕ್ಸ್ಟ್ ಟೈಮ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗಂದ್ರೆ ಫ್ಲೈಟ್ ಕದೆ ಬರಬೇಕಾಗುತ್ತಾ, ಫ್ಲೈಟಲ್ಲಿ ಬರದೆ ಅಂತ ಹಂಗೆ ಬರಲ್ಲ. ಅದು ಬಂದು ನಮಗೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದಾಗ ಸಿಕ್ಕಿದ್ದು 2 hours ಟೈಮಲ್ಲಿ ಒಂದೊಂದು ಸೀನ್ ಬರ್ತಿತ್ತು. ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ, ಮೈಂಡ್ ಫ್ರೀ ಇರುತ್ತೆ, ಆರಾಮಾಗಿ ಬರ್ತದೆ. ಇಲ್ಲ ಅದೆಲ್ಲ ಯಬ್ಬ, ಅದೆಲ್ಲ ಏನಿಲ್ಲ ಸರ್, ಅದೇನಿಲ್ಲ. ಇಲ್ಲ ಇಲ್ಲ ರಿಯಲ್ ಇಲ್ಲ. ಒಬ್ಬ ಗಾಡಿ ಹುಚ್ಚು ಎಷ್ಟಿರುತ್ತೆ ಅನ್ನೋದು ಇದರಲ್ಲಿದೆ, ಒಬ್ಬ ಹುಡುಗಿನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಇದರಲ್ಲಿದೆ. ಇದು ಬಿಟ್ಟು ಒಂದು ಪಾಯಿಂಟ್ ಸ್ಪೆಷಲ್ ಇದೆ, ಅದನ್ನು ಹೇಳ್ತೀನಿ, ಫಿಲ್ಮ್ ನೋಡಿದಾಗಲೇ ಗೊತ್ತಾಗುತ್ತೆ. ನನಗೊಂದು ಕ್ವಶನ್ ಹೊಡಿತಾರೆ, ಒಂದೇ ಒಂದು ಕೇಳ್ತೀನಿ ಸರ್. ಬ್ಯಾಂಗ್ಳೂರ್ ಒಂದು 5 days ಬಂದು ಕೇರಳ. ಯೋಗೇಶ್ ಸರ್, ಸೈಕಲ್ ಮೇಲೆ ಒಂದು ಅಂಬಾರಿ ನೋಡಿದ್ವಿ, ಬೈಕ್ ಮೇಲೆ ಒಂದು ಅದೇ ತರದ್ದು ರಿಪೀಟ್ ಆಗುತ್ತಾ ಹೆಂಗೆ? ಸಕ್ಸಸ್ ವಿಷಯದಲ್ಲಿ ಹೌದೌದು, ಆಗುತ್ತೆ, ಮಾಡಲೇಬೇಕು, ಅದೇ ಟಾರ್ಗೆಟ್ ಇರೋದು, ಮಾಡಬೇಕು. ಕೋಸ್ಟಲ್ ವುಡನ್ ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ, ಇನ್ನು ರಿಲೀಸ್ ಒಂದು. ಇದು ಆಸ್ ಅ ಲೀಡ್, ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ. ಸೊ ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೀವೆಲ್ಲ ಸಪೋರ್ಟ್ ಬೇಕು, ಹಾಗೆ ಮೂವಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೀವೆಲ್ಲ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ಬೇಕು ನನಗೆ. ಸೊ ಯಾ ಚಾನ್ಸ್ the team, I would say, the DCH team, they contacted me. ಆಮೇಲೆ ನಂಗೆ ಚಾನ್ಸ್ ಸಿಕ್ತು. ಹಾಗೇನಿಲ್ಲ, ತುಳು ಮೂವಿ ನೋಡಿ ಏನ್ ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಥ್ರೂ ಫೈಂಡ್ ಔಟ್ ಮಾಡಿದ್ರು, ತುಂಬಾನೇ ಸರ್ಚ್ ಮಾಡಿದಾರಂತೆ, ಆಮೇಲೆ ನನ್ನ ಚೂಸ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯೋಗೇಶ್ ಸರ್ ಅಂಡ್ ಯೋಗೇಶ್ ಸರ್. ಸೊ ಇಟ್ ಇಸ್ ಹಿಸ್ 51st ಮೂವಿ ಅಂಡ್ ಮೈ ಫಸ್ಟ್ ಮೂವಿ. ಸೊ ತುಂಬಾ ಇದೆ. ಸೊ ಯಾ, ಕತೆ ಕೇಳಿದ್ದೀನಿ ಒಬ್ಬಿಂಜಿ, ಸಖತ್ ಇಷ್ಟ ಆಯ್ತು. ಯೋಗಿ ಸರ್ ವಿಷನ್ ತುಂಬಾ ಚೆನ್ನಾಗಿದೆ. ಐ ಹೋಪ್ ಅಂಡ್ ಐ ವಿಶ್ ಅವ್ರ ವಿಷನ್ ಹೇಗೆ ಇದೆ ಅದೇ ಪ್ರೋಗ್ರಾಮ್ ಬರ್ಬೇಕಂತ. ನೋಡಿ, ಮೂವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ. ಸರಿ, ಹೇಳಲೇ ಪಾಪ ಅವಾಗ್ಲೇ ಹೇಳಿದ್ವಿ ಸ್ಟೇಜ್ ಮೇಲೆ, ಹೊಸ ಹುಡುಗಿ ತೊಂದರೆ ಕೊಡಬೇಡ, ಮತ್ತೆ ಕೊಡ್ತಾ ಇದ್ದೀನಿ ಪಾಪ, ಬಂದಾಗ ಎದುರಿಸ್ಬಾರ್ದು. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಧ್ಯಮಿಸ್ತರಿಗೆ ನನ್ನ ಧನ್ಯವಾದಗಳು. ಫಸ್ಟು ನಾನು ಒಂದು 25 ವರ್ಷದಿಂದ, ನಾವು ಯೋಗೇಶ್ ಅವರು ಒಂದು 20 ವರ್ಷನೇ ಫ್ರೆಂಡ್ಸು. ಸಾಜಿದ್ ಕೊರಿಯಸ್ ಅವರು ಸರ್ ನಾಗರಾವ್ ಮಾಡಿದಾಗ ನಾನೇ ಎಂಟೈರ್ ಸ್ಟೇಟ್ ನಾನೇ ಡಿಸ್ಟ್ರಿಬ್ಯೂಷನ್ ಆಗಿ ರಿಲೀಸ್ ಮಾಡಿದ್ದೀನಿ. ಆವಾಗಿಂದ ಅಂದ್ಕೊಂಡದ್ದು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ. ಯೋಗೇಶ್ ಅವರು ಕತೆ ಹೇಳಿದಾಗ ನನಗೆ ಹೇಳಿದ್ರು, ಆಯ್ತು ಈ ಕತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡೋಣ ಅಂತ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಮುಂದೆ ಬಂದಿದ್ದು ಸರ್. ಎಲ್ಲರಿಗೂ ಧನ್ಯವಾದ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರದ್ಯೋತನ್. ಸೊ ಫಸ್ಟ್ ಟೈಮ್ ನಾನು ಯೋಗಿ ಸರ್ ಜೊತೆಗೆ ಕೊಲಾಬ್ರೇಟ್ ಆಗ್ತಾ ಇದ್ನ, ಆ್ಯಂಡ್ ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ ಯೋಗಿ ನನಗೆ ತುಂಬ ಥ್ಯಾಂಕ್ ಯು ಸಾಜಿದ್ ಸರ್ ಆ್ಯಂಡ್ ಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗಳು ಇರೋ ಹಾಡುಗಳ ಬಗ್ಗೆ ಹೇಳಬೇಕಂದ್ರೆ, ಆಶಿಕಿ 2 ಹಿಂದಿಯಲ್ಲಿ ಸಿನಿಮಾ ಬಿಡುಗಡೆ ಆದಮೇಲೆ ನಾಟ್ ಓನ್ಲಿ ನಾರ್ತ್ ಇಂಡಿಯಾ, ಎಂಟೈರ್ ಸೌತ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಹೆಂಗೆ ಸಾಂಗ್ಸ್ ಸದ್ದು ಮಾಡ್ತು ಆ ಥರ ಈ ಆಲ್ಬಮ್ ಖಂಡಿತ ಹಿಟ್ ಆಗುತ್ತೆ. ಆ್ಯಂಡ್ ಫುಲ್ ಎಂಟರ್ ಆಲ್ಬಮ್ ಅಂದರೆ ಒಂದು ಹಾಡು ಹಿಟ್ ಆದರೆ ಸಿನಿಮಾ ಹಿಟ್ ಅಂತಾರೆ. ಸೊ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಅಷ್ಟು ಅದ್ಭುತವಾಗಿ ಬಂದಿದೆ. ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸ್ ಇದೆ, ಕಿನ್ನಲ್ ಸರ್ ಬರೆದಿದ್ದಾರೆ, ತುಂಬ ಜನ ಲಿರಿಸಿಸ್ಟ್ ಆ್ಯಂಡ್ ಅದ್ಭುತವಾದ ಸಿಂಗರ್ಸ್ ಆ್ಯಂಡ್ ಅದ್ಭುತವಾದ ಸಿಚುವೇಶನ್ ಒಂದು. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ಕನ್ನಡದಲ್ಲಿ ಆಗೋ ಎಲ್ಲ ಸಾಧ್ಯತೆಗಳಿದೆ ಆ್ಯಂಡ್ ಡೆಫಿನೆಟ್ಲಿ ಅದ್ಭುತವಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್.
ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಅಲ್ಲಿ ಇಲ್ಲಿ ಹೆಂಗಾಗ್ತಿತ್ತು ಬಿಕಾಸ್ ಆಫ್ ಪ್ಯಾನ್ ಇಂಡಿಯಾ ಅಲ್ಲ ಸರ್ ಈಗೆಲ್ಲ, ಆ ನಂಬಿಕೆ ಇದೆ ಸರ್ ಖಂಡಿತ. ಸರ್ 6 ಹಾಡುಗಳಿದೆ ಸರ್. ಎಣ್ಣೆ ಹಾಡುಗಳು ಇಲ್ಲ ಸರ್, ಎಲ್ಲ ಜೋಶು ಅದೆಲ್ಲ ಇದೆ ಸರ್. ಮಾಸ್ ಬೀಟ್ಸ್, ಮೆಲೋಡೀಸ್, ಪ್ಯೂರ್ ಸೋಲ್ಫುಲ್ ಮೆಲೋಡಿ.